ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮನು ಅಂತ. ನೀವು ನೋಡ್ತಾ ಇರೋ ಯೂಟ್ಯೂಬ್ ಚಾನಲ್ ಬಂದು ಮನುಶ್ರೀ ಯೂಟ್ಯೂಬ್ ಚಾನಲ್. ಹೊಸೊಬ್ಬರಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ತಪ್ಪದೆ ಕ್ಲಿಕ್ ಮಾಡಿ, ಒಂದು ಶೇರ್ ಮಾಡಿ, ಒಂದು ಲೈಕ್ ಮಾಡಿ. ಏನಪ್ಪ ಅಂತ ಹೇಳಿದ್ರೆ ಸುಮಾರು ಜನ ಕೇಳ್ತಾ ಇದ್ದಾರೆ, ಕ್ವಾಲಿಫಿಕೇಷನ್ನು ಯಾಕೆ ಸರ್ ಪಿ ಯು ಸಿ ಮೇಲೆ ಬಿಟ್ಟು ಎಸ್ ಎಲ್ ಸಿ ಮೇಲೆ ಕೊಡಲಿಲ್ಲ ಅಂತ ಹೊಸ ಜನ ಅಂತಿದ್ದಾರೆ. ಹೊಸ ಜನ ಜೆ ಒ ಸಿ ಮೇಲೆ ಅಪ್ಲೈ ಮಾಡ್ಬೋದಾಯ್ತಲ್ಲ ಸರ್, ಅದಕ್ಕೆ ಯಾಕೆ ಬಿಡಲಿಲ್ಲ ಅಂತ ಕೇಳ್ತಿದ್ದಾರೆ. ನೋಡಿ, ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಯಾರ್ಯಾರು ಹಾಕ್ಬೋದು ಅನ್ನೋದು ಒಂದು ಐಡೆಂಟಿಫೈ ಕೊಟ್ಬಿಡ್ತೀವಿ. ನೋಡಿ, ಐ ಟಿ ಐ ಮಾಡಿರೋರು ಯಾವುದೇ ಕಾರಣಕ್ಕೂ ಹಾಕೋಕ್ಕಾಗಲ್ಲ. ಡಿಪ್ಲೊಮ್ ಮಾಡಿ 3 ವರ್ಷ ಆಗಿರೋರು ನೀವು ಅಪ್ಲೈ ಮಾಡ್ಬೋದು. ಆರ್ಟ್ಸು, ಕಾಮರ್ಸು, ಸೈನ್ಸು ಇವರು ಮಾತ್ರ ಅಪ್ಲಿಕೇಶನ್ ಹಾಕ್ಬೋದು. ಮತ್ತು CBSE ಅವರು ಮಾತ್ರ ಅಪ್ಲಿಕೇಶನ್ ಹಾಕ್ಬೋದು. ಇಷ್ಟು ಜನ ಬಿಟ್ಟು ಬೇರೆಯವರು ಯಾವುದೇ ಕೋರ್ಸ್ ಮಾಡಿದರೂ ಅಪ್ಲೈ ಮಾಡೋಕ್ಕಾಗಲ್ಲ. ಜೊತೆಗೆ ಏನಂತ ಹೇಳಿದ್ರೆ, ಕಂಡಕ್ಟರ್ ಸರ್ ಇನ್ನು 15 ದಿನದ ಮಾಡಿಸ್ಬಿಡ್ಬೋದು, ನಾವು ಅಪ್ಲಿಕೇಶನ್ ಹಾಕ್ಬೋದಾ ಅಂತ ಸುಮಾರು ಜನ ಕೇಳ್ತಾ ಇದ್ರಿ. ಯಾಕೆ ಅಂತ ಹೇಳಿದ್ರೆ, ನೀವು 15 ದಿನಕ್ಕೆ ಮಾಡಿಸಿ ಹಾಕೋದ್ಕಿಂತ ಅದು ನಿಮಗೆ ಸುಮ್ಮನೆ ವೇಸ್ಟು ಅಂತ ನಾನು ಹೇಳ್ತಿದ್ದೀನಿ. ಯಾಕೆಂದರೆ ಹಿಂದೆ ಏನಾರು ನೀವು ಮಾಡಿಸಿದರೆ ಮಾತ್ರ ನೀವು ಅಪ್ಲಿಕೇಶನ್ನ BMTC ಕಂಡಕ್ಟ್ರಿಗೆ ಹಾಕ್ಬೋದು. ಅದು ಬಿಟ್ಬಿಟ್ಟು 15 ದಿನಕ್ಕೋ ಒಂದು ವಾರಕ್ಕೋ ಮಾಡಿಸಿ ನಾನು ಅಪ್ಲೈ ಮಾಡ್ತೀನಿ ಅಂದರೆ ದುಡ್ಡು ವೇಸ್ಟು, ಟೈಮ್ ವೇಸ್ಟು ಅಂತ ತಿಳಿಸ್ಕೊಡ್ತಾಯಿದ್ದೀನಿ. ಸೊಮ್ಮೆ ಕೆಲವೊಂದು ಜನಕ್ಕೆ ಇನ್ನೂ ಕುತೂಹಲ ಇದೆ, ಎಸ್ ಎಲ್ ಸಿ ಮೇಲೆ ಯಾಕೆ ಇದು ಮಾಡಲಿಲ್ಲ, ಕರೀನಿಲ್ಲ ಮತ್ತು ನಾವು ಅನ್ನೋದು ಸುಮಾರು ಜನಕ್ಕೆ ಇರ್ತದೆ. ಅವರು ಏನು ಕೊಟ್ಟಿದ್ರು, ನಾನೊಂದು ಹಿಂದೆ ಒಂದು ವೀಡಿಯೋದಲ್ಲಿ ಮಾಡಿದ್ದೆ. ಈ ಟ್ರೈಡ್ ಅವರು ಮಾತ್ರ ಇಂತೆಂಥ ಕೋರ್ಸ್ ಮಾಡೋರಿಗೆ ಅವರು ಅಪ್ಲೈ ಆಯ್ತದೆ ಅಂತ ಹೇಳಿದ್ವಿ. ಆ ಟೈಮಲ್ಲಿ ನೀವು ನೋಡಿದರೆ ಗೊತ್ತಾಯ್ತದೆ. ಈಗೇನು ಕಾಮರ್ಸು, ಸೈನ್ಸು ಮತ್ತು ಆರ್ಟ್ಸು ಮತ್ತು CBSE ಏನೈತೆ ಮತ್ತು ಡಿಪ್ಲೊಮೊ ಅವರು BMTCಗೆ ಕಂಡಕ್ಟರ್ ಲೈಸೆನ್ಸ್ ಮಾಡಿಸಿದ್ರೆ ಮಾತ್ರ ನೀವು ಅಪ್ಲೈ ಮಾಡಿ, ಇಲ್ಲ ಅಂದರೂ ಮಾಡೋಕ್ಕೆ ಹೋಗ್ಬೇಡಿ. ಯಾಕೆ ಅಂತ ಹೇಳಿದ್ರೆ, ನೀವು ಒಂದಿಲ್ಲ ಅಂತ ಹೇಳಿದ್ರು ನೀವು ಅಪ್ಲಿಕೇಶನ್ ಹಾಕಿ ರಿಸಲ್ಟ್ ಆಗೋದಕ್ಕಿಂತ 700 ರೂಪಾಯಿ 750 ರೂಪಾಯಿ ಲಾಸ್ ಮಾಡ್ಕೋದು ಬದಲು ನೀವು ಸುಮ್ಮನೆ ಸೈಲೆಂಟಿಗಿರೋದು ಬೆಸ್ಟು ಅಂತ ನಾನು ಹೇಳ್ತಾಯಿದ್ದೀನಿ. ಜೊತೆಗೆ 10ನೇ ತಾರೀಕಿಂದ ಪ್ರಾರಂಭ ಇರೋದು, ಬರೋ ತಿಂಗಳು 10ನೇ ತಾರೀಕಿಂದ ಪ್ರಾರಂಭ ಇರೋದು. ಅರ್ಜಿ ಎಲ್ಲಿ ಹಾಕ್ಬೇಕು ಸರ್ ಏನು ಅಂತ ಎಷ್ಟೋ ಜನ ಕೇಳ್ತಾಯಿದ್ರಿ. ಅಪ್ಲಿಕೇಶನ್ ಮಾಮೂಲಿ DD ಹೆಂಗೆ ಕಟ್ಟೋದು ಅಂತಲೂ ಕೇಳ್ತಾಯಿದ್ರಿ. ಅದನ್ನು ಸಂಪೂರ್ಣವಾಗಿ ಬಿಡುಗಡೆ ಆದಾಗ ನಾನು ಹೇಳ್ತೀನಿ ಹೆಂಗೆ ಅಂತ. ಅಪ್ಲಿಕೇಶನ್ 10ನೇ ತಾರೀಕು, ಬರೋ ತಿಂಗಳು 10ನೇ ತಾರೀಕಿಂದ ಪ್ರಾರಂಭ ಆಯ್ತದೆ ಅಪ್ಲಿಕೇಶನು. ಅದರಿಂದ ಬರೋ ತಿಂಗಳು 10ನೇ ತಾರೀಕು ನೀವು ವೆಯ್ಟ್ ಮಾಡ್ಕೊಂಡು ನಿಮ್ಮ ದಾಖಲಾತಿಗಳನ್ನ ಸರಿಯಾಗಿ ಏನೇನು ಕೊಡಬೇಕು ಅಂತ ಅದರಲ್ಲಿ ಸಂಪೂರ್ಣವಾಗಿ ನೋಡ್ಕೊಂಡು ನಾನು ಪೋಸ್ಟಲ್ಲಿ ಹಾಕಿದ್ದೀನಿ. ಅದನ್ನು ಪ್ರತಿಯೊಂದು ಓದಿದ್ರೆ ನಿಮ್ಗೆ ಎಲ್ಲ ಡೀಟೇಲ್ಸ್ ಸಿಗ್ತದೆ. ಅಲ್ಲಿ ಏನು ಮಾಡಬೇಕು, ಮಾಡಬೇಕು ಅಂತ ಅದನ್ನು ಸಂಪೂರ್ಣವಾಗಿ ಓದಿ ನಿಮಗೆಲ್ಲ ತಿಳಿತದೆ. ಏನು ಯಾವ ಕನ್ನಡ ಮಾಧ್ಯಮ ಆಗ್ಬೋದು, ಗ್ರಾಮೀಣ ಮಾಧ್ಯಮ ಆಗ್ಬೋದು, ಇನ್ಕಮ್ ಸರ್ಟಿಫಿಕೇಟ್ ಆಗ್ಬೋದು, ಏನೇನು ಕೇಳಿದರೆ ಪ್ರತಿಯೊಂದು ಡೀಟೇಲ್ಸು ಆ ಪೋಸ್ಟ್ ಮುಖಾಂತರ ಐತೆ. ದಯಮಾಡಿ ಆ ಪೋಸ್ಟನ್ನು ನೀವು 12 ಪೇಜ್ ಇದೆ, 12 ಪೇಜಲ್ಲಿ 5 ಪೇಜ್ನಾಗೆ ಹಾಕಿದ್ದೀನಿ ನೋಡಿ ಅಂತ ನಾನು ಹೇಳ್ತಾಯಿದ್ದೀನಿ. ಧನ್ಯವಾದ.